ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮನ್ಮೂಲ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಮುಹೂರ್ತ ಫಿಕ್ಸು. ದಿನಾಂಕ ನಿಗದಿಯ ಬೆನ್ನಲ್ಲೇ ಅಧ್ಯಕ್ಷ ಪಟ್ಟಕ್ಕಾಗಿ ಕಾಂಗ್ರೆಸ್ನಲ್ಲಿ ಇದೀಗ ಬಿಗ್ ಫೈಟ್ ಒಂದು ಶುರು ಆಗ್ತಾ ಇದೆ. ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಿಂದಲೇ ಗುದ್ದಾಟನೂ ಶುರು ಆಗ್ತಾ ಇದೆ. ಮನ್ಮೂಲ್ ನಿರ್ದೇಶಕರು ಮಾತ್ರವಲ್ಲ, ಕೈ ಶಾಸಕರಿಂದಲೂ ಇನ್ನಿಲ್ಲದ ಕಸರತ್ತನ್ನ ಮಾಡಲಾಗ್ತಾ ಇದೆ. ತಮ್ಮ ತಮ್ಮ ಬೆಂಬಲಿಗರಿಗೆ ಅಧ್ಯಕ್ಷ ಪಟ್ಟ ಕಟ್ಟೋಕೆ ಶಾಸಕರು ಪೈಪೋಟಿ ನಡೆಸ್ತಾ ಇದ್ದಾರೆ. ಮೇ 20ಕ್ಕೆ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ಚುನಾವಣೆ ಇದೆ. ಮಂಡ್ಯದ ಪ್ರತಿಷ್ಠಿತ ಸಹಕಾರ ಸಂಸ್ಥೆ ಆಗಿರುವಂತಹ ಮನ್ಮೂಲ್ ಮಾಜಿ ಎಂಎಲ್ಸಿ ಅಪ್ಪಾಜಿ ಗೌಡಗೆ ಪಟ್ಟ ಕಟ್ಟೋದಕ್ಕೆ ಸಚಿವ ಚಲುವರಾಯಸ್ವಾಮಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಉಮ್ಮಡಹಳ್ಳಿ ಶಿವಪ್ಪಗೆ ನೀಡುವಂತೆ ಶಾಸಕ ಗಣಿಗ ಪಿ ರವಿಕುಮಾರ್ ಒತ್ತಡ ಹೇರ್ತಾ ಇದ್ದಾರೆ. ಅತ್ತ ಶಾಸಕ ರಮೇಶ್ ಬಂಡೆ ಸಿದ್ದೇಗೌಡರಿಂದಲೂ ಕೂಡ ಫುಲ್ ಡಿಮ್ಯಾಂಡ್ ಆಗ್ತಾ ಇದೆ. ತಮ್ಮ ಆಪ್ತ ಬೋರೇಗೌಡಗೆ ಅಧ್ಯಕ್ಷಗಿರಿ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯ ಅಪ್ಪಾಜಿಗೌಡ ಹಾಗೂ ಶಿವಪ್ಪ ನಡುವೆ ಭಾರೀ ಪೈಪೋಟಿ ಅನ್ನೋದು ನಡೀತಾ ಇದೆ. ಕಾಂಗ್ರೆಸ್ನಲ್ಲೇ ನಾಯಕರುಗಳ ನಡುವೆ ನಮ್ಮ ಆಪ್ತರಿಗೆ ತನ್ನ ಶಿಷ್ಯನಿಗೆ ಕೊಡಿಸ್ಬೇಕು ಅನ್ನುವಂಥ ಪೈಪೋಟಿ ನಡೀತಾ ಇರುವಂಥದ್ದು. ಪ್ರತಿ ಬಾರಿಯೂ ಕೂಡ ಮನ್ಮೂಲ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಂತ ಹೇಳಿದ ತಕ್ಷಣ ಲೋಕಸಭಾ ವಿಧಾನಸಭಾ ಚುನಾವಣೆಗಳು ಹೆಂಗೆ ನಡೆಯುತ್ತೋ ಅದಕ್ಕಿಂತ ಹೆಚ್ಚಿನ ಕ್ರೇಜ್ನಲ್ಲೇ ನಡೆಯುತ್ತೆ. ಅಧಿಕಾರದ ಗದ್ದೆಗೆ ಏರಲೇಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಕಸರತ್ತುಗಳು, ಪ್ರಯತ್ನಗಳು, ಸ್ಟ್ರಾಟರ್ಜಿಗಳನ್ನು ಮಾಡಲಾಗತ್ತೆ. ಈ ಬಾರಿ ಕಾಂಗ್ರೆಸ್ನಲ್ಲಿಯೇ ಒಂದಷ್ಟು ಪೈಪೋಟಿ ಇದೆ. ತಮ್ಮವ್ರಿಗೆ ಕೊಡಿಸ್ಬೇಕು, ತಮ್ಮವರನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಯಾರು ಇದರಲ್ಲಿ ಗೆಲ್ತಾರೆ, ಯಾರಿಗೆ ಮಣೆ ಹಾಕಲಾಗತ್ತೆ ಅನ್ನೋದು ಪ್ರಶ್ನೆಗಿದೆ. ತಮ್ಮ ಬೆಂಬಲಿಗರಿಗೆ ಅಧ್ಯಕ್ಷ ಪಟ್ಟ ಕಟ್ಟೋದಕ್ಕೆ ಶಾಸಕರುಗಳು ಸಿಕ್ಕಾಪಟ್ಟೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಮೇ 20ಕ್ಕೆ ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ಚುನಾವಣೆ ಇದೆ. ಸೊ ಈಗ ಯಾರ ಹೆಸರು ಅನೌನ್ಸ್ ಮಾಡ್ತಾರೆ, ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ ಮನ್ಮೂಲ್ ಅಂತ ಹೇಳಿದ ತಕ್ಷಣ ಸಹಜವಾಗಿಯೇ ಈ ಬಾರಿ ಏನೇನು ಆಗ್ಬಹುದು ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ಈ ಬಾರಿ ಕಾಂಗ್ರೆಸ್ನಲ್ಲೇ ಒಂದಷ್ಟು ಗುದ್ದಾಟ ಇದೆ, ತಮ್ಮ ಶಿಷ್ಯಂದ್ರು ಆಪ್ತರಿಗೆ ಕೊಡಿಸ್ಬೇಕು ಅಂತ. ಹಾಗಾಗಿ ಈ ಪೈಪೋಟಿಯಲ್ಲಿ ಯಾರ ಕೈ ಮೇಲ್ಗೈ ಆಗ್ಬಹುದು, ಏನೇನು ಸ್ಟ್ರಾಟರ್ಜಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಹೌದು ನಿತಿ, ಕಳೆದ ಈಗಾಗಲೇ ಮನ್ಮೂಲ್ ಅಂದ್ರೆ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿರ್ತಕ್ಕಂಥದ್ದು. ಈ ಚುನಾವಣೆಗೆ ಈಗಾಗಲೇ ನಿರೀಕ್ಷೆಯಂತೆ ಕಾಂಗ್ರೆಸ್ ಮೇಲುಗೈಯನ್ನ ಸಾಧಿಸಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ನಲ್ಲೇ ಈಗ ಸಾಕಷ್ಟು ಒಂದು ಬಿಗ್ ಫೈಟ್ ಕೂಟ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಚುನಾವಣೆಗೆ ದಿನಾಂಕ ನಿಗದಿ ಆಗ್ತಿದ್ದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲೇ ಅಧ್ಯಕ್ಷ ಪಟ್ಟಕ್ಕಾಗಿ ಬಿಗ್ ಫೈಟ್ ಎದುರಾಗಿರ್ತಕ್ಕಂಥದ್ದು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರೇ ಈಗ ಗುದಾಟ ಶುರುವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹಾಲಿ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರ ಆಪ್ತರು ಮತ್ತೆ ಈ ಹಿಂದೆ JDS ನಿಂದ MLC ಆಗಿ ಆಯ್ಕೆಯಾಗಿದ್ದಂತ ಅಪ್ಪಾಜಿ ಗೌಡ್ರು ಏನಿದ್ದಾರೆ, ಅಪ್ಪಾಜಿ ಗೌಡ್ರಿಗೆ ಅಧ್ಯಕ್ಷ ಗಾದಿಯನ್ನ ಕೊಡ್ಲೇಬೇಕು ಅಂತ ಹೇಳಿ ಚಲುವರಾಯಸ್ವಾಮಿ ಪಟ್ಟಿಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ JDS ನಲ್ಲಿದ್ದಂತ ಅಪ್ಪಾಜಿ ಗೌಡ್ರು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರ ಮಾತಿಗೆ ಒಪ್ಪಿ, ಅಂದ್ರೆ ಕೆಲವೊಂದು ಕಂಡೀಷನ್ಗಳ ಮೇಲೆ ಅಂದ್ರೆ ಅವ್ರಿಗೆ ಭರವಸೆನ ಕೂಡ ಕೊಡ್ಲಾಗಿತ್ತು, ಸೂಕ್ತ ಸ್ಥಾನಮಾನವನ್ನ ಕೊಡ್ತೇವೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತ ಅಪ್ಪಾಜಿ ಗೌಡ್ರು ಚಲುವರಾಯಸ್ವಾಮಿ ಅವರ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ರು. ಯಾಕಂತ ಹೇಳಿದ್ರೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ತನ್ನದೇ ಆದಂತ ತನ್ನೊಂದಷ್ಟು ಪ್ರಾಬಲ್ಯ ಹೊಂದಿರತಕ್ಕಂಥ ಅಪ್ಪಾಜಿ ಗೌಡ್ರು ಚಲುವರಾಯಸ್ವಾಮಿ ಅವರ ಗೆಲುವಿಗೆ ಸಾಕಷ್ಟು ಒಂದು ಶ್ರಮಿಸಿದ್ರು. ಹೀಗಾಗಿ ಅವರಿಗೆ ಒಂದು ಮನ್ಮೂಲ್ ಅಧ್ಯಕ್ಷ ಗಾದಿಯನ್ನ ಕೊಡ್ಲೇಬೇಕಾಗಿರ್ತಕ್ಕಂಥದ್ದು ಕೂಡ ಅನಿವಾರ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ಈಗಾಗಲೇ ನಾಗಮಂಗಲ ತಾಲೂಕಿನಿಂದ ಅಪ್ಪಾಜಿ ಗೌಡ್ರು ಈಗಾಗಲೇ ಮನ್ಮೂಲ್ ನಿರ್ದೇಶಕರಾಗಿ ಕೂಡ ಆಯ್ಕೆ ಆಗಿರೋದು. ಆದ್ರೆ ಇಲ್ಲಿ ಅಪ್ಪಾಜಿ ಗೌಡ್ರಿಗೆ ಅಷ್ಟು ಸುಲಭವಾಗಿ ಅಧ್ಯಕ್ಷ ಸ್ಥಾನ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಮಂಡ್ಯದ ಉಮ್ಮಡಹಳ್ಳಿ ಏನಿದೆ, ಉಮ್ಮಡಹಳ್ಳಿ ಶಿವಪ್ಪನವರು ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಅಂದ್ರೆ ಮಂಡ್ಯ ತಾಲೂಕಿನಿಂದ ಮನ್ಮೂಲ್ ನಿರ್ದೇಶಕರಾಗಿ ನಿರಂತರ 3ನೇ ಬಾರಿ ಆಯ್ಕೆ ಆಗಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ನಾನು ಕೂಡ ಸೀನಿಯರ್ ಇದ್ದೀನಿ, ನಾನು ಸತತ 3ನೇ ಬಾರಿ ನಿರ್ದೇಶಕನಾಗಿ ಆಯ್ಕೆ ಆಗಿರೋ ಹಿನ್ನೆಲೆಯಲ್ಲಿ ನನಗೂ ಕೂಡ ಒಂದು ಅಧ್ಯಕ್ಷ ಗಾದಿಯನ್ನ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟಿಡಿದಿರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು ಕೂಡ ಶಿವಪ್ಪ ಅವರಿಗೆ ಅಧ್ಯಕ್ಷ ಗಾದಿಯನ್ನ ಕೊಡ್ಲೇಬೇಕು ಅಂತ ಹೇಳಿ ಅವರು ಕೂಡ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಮತ್ತೊಂದೆಡೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಮೇಶ್ ಬಂಡಿಗೆ ಸಿದ್ದೇಗೌಡರು ಅವರು ಕೂಡ ತಮ್ಮ ಬೆಂಬಲಿಗರಾಗಿರ್ತಕ್ಕಂಥ ಬೋರೇಗೌಡರು ಈಗ ಆಲ್ರೆಡಿ ಮನ್ಮೂಲ್ನ ಅಧ್ಯಕ್ಷರಾಗಿದ್ದಂತ ಬೋರೇಗೌಡರಿಗೆ ಮತ್ತೊಮ್ಮೆ ಅಧ್ಯಕ್ಷಗಿರಿಯನ್ನ ಕೊಡ್ಬೇಕು ಅಂತ ಹೇಳಿ ಕೂಡ ಅವರು ಕೂಡ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲೇ ಈ ಮೂವರು ಕೂಡ ಒಂದು ರೀತಿಯಲ್ಲಿ ಶ್ರಮ ಪಡ್ತಿದ್ರು. ಅಂದ್ರೆ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿಯನ್ನ ನಡೆಸಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲೇ ಹಾಲಿ ಶಾಸಕರಾಗಿರ್ತಕ್ಕಂಥವರು
ಅವರು ಕೂಡ ಸರ್ಕಾರದ ನಾಮಿನಿಯನ್ನ ಮಾಡಿಕೊಂಡು ನಾನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೇನೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಒಂದು ತಿಕ್ಕಾಟಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಅಧ್ಯಕ್ಷ ಗಾದಿ ಯಾರಿಗೆ ಕೊಡಬೇಕು ಅನ್ನೋ ಒಂದು ಸಭೆಯನ್ನ ಮಂಡ್ಯದಿಂದ ಬೆಂಗಳೂರಿಗೆ ಕೂಡ ಈಗಾಗಲೇ ಏನು ಸ್ಥಳಾಂತರ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಸಚಿವ ಚಲರಾಯಸ್ವಾಮಿ ಅವರ ಸರ್ಕಾರಿ ನಿವಾಸದಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಮನ್ಮೂಲ್ ಅಧ್ಯಕ್ಷ ಗಾದಿಗೆ ಸಂಬಂಧಪಟ್ಟಂತೆ ಮನ್ಮೂಲ್ ನಿರ್ದೇಶಕರು ಮತ್ತೆ ಸ್ಥಳೀಯ ಮುಖಂಡರುಗಳ ಒಂದು ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಯಾವುದೇ ತರಹದ ಒಂದು ನಿರ್ಧಾರವನ್ನು ಕೂಡ ತಗೊಳ್ಳಕ್ ಸಾಧ್ಯವಾಗಿಲ್ಲ. ಯಾಕಂತ ಹೇಳಿದ್ರೆ 20ನೇ ತಾರೀಕು ಚುನಾವಣೆ ಇರೋನಲ್ಲಿ ಅವತ್ತು ಚುನಾವಣೆ ದಿವಸ ಅಧ್ಯಕ್ಷರ ಹೆಸರನ್ನ ನಾವು ಘೋಷಣೆ ಮಾಡ್ತೇವೆ. ಅಲ್ಲಿವರೆಗೂ ಕೂಡ ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡಿ ಅಲ್ಲಿವರೆಗೂ ಯಾರು ಕೂಡ ಗೊಂದಲಕ್ಕೀಡಾಗಬೇಡಿ ಅನ್ನೋ ಒಂದು ಭರವಸೆನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಯಾರಿಗೆ ಅಧ್ಯಕ್ಷ ಗಾದಿ ಒಲಿಯುತ್ತೆ ಅನ್ನೋದನ್ನ ಇದ್ದಾಗ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.